ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿಗಳು. ಇವತ್ತು ಧನುಸು ರಾಶಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತೈತೆ, ಅದೃಷ್ಟ ಬರ್ತೈತೆ. ಬರೀ ಹುಡುಕಿ ಹೋಗ್ತಾ ಇರ್ತಾರೆ. ಬೇಡದಿರೋ ದುಡ್ಡನ್ನು ಬೇಕು ಅಂತ ಹುಡುಕಿ ಹೋಗ್ತಾರೆ. ಯಾಕಂದರೆ ಗುರು ಅಷ್ಟಮದಲ್ಲಿದ್ದಾನೆ. ಗುರು ರಾಶಾಧಿಪತಿ ಅಷ್ಟಮದಲ್ಲಿದೆ. ನಿಧಿ ಸಿಗುತ್ತೆ, ಅದು ಸಿಗುತ್ತೆ, ಬಂಗಾರ ಸಿಗುತ್ತೆ ಅಂತ ತುಂಬ ಓಡಾಡ್ತಾರೆ. ಖಂಡಿತಲ್ಲಿ ಕೂಡ ಇರೋ ಬಂಗಾರ ಖಾಲಿ ಆಗ್ಬಿಟ್ರೆ ಕಷ್ಟ ಮನೆಯಲ್ಲಿ. ಬಂಗಾರದ ಬುದ್ಧಿನ ಮಣ್ಪಾಲು ಮಾಡ್ಕೊಳೋದು ಅಲ್ಲಿ ಧನುಸು ರಾಶಿಯಲ್ಲಿ ಫಸ್ಟ್ ಎಡವಿಡ್ತಾರೆ ಅಂತ ಹೇಳುತ್ತೆ. ಯಾಕಂದರೆ ಶನಿ ರಾಶಿ ಮೇಲೆ ಬಿಟ್ಟಾಗ ಬರೀ ಕಳ್ತನದ ಮಾಲು, ಕೋತಿ ಮಾಲು, ಇನ್ನೊಂದು ಮತ್ತೊಂದು ಸ್ಮಗ್ಲಿಂಗು ಇದನ್ನೇ ಯೋಚನೆ ಮಾಡುತ್ತೆ. ಭಾಳ ವಿಶೇಷವಾಗಿ ಬ್ರೋಕರ್ ಕೆಲಸ ಮಾಡೋದು, ಇದೆಲ್ಲ ಶನಿ ದೃಷ್ಟಿ ರಾಶಿ ಮೇಲೆ ಬಿದ್ದರೆ ನೆಟ್ಟಿಗೆ ಮಾಡೋದು ಉಲ್ಟಾ ಹೋಗ್ಬಿಡುತ್ತೆ. 100% ಉಲ್ಟಾ ಯೋಚನೆ ಮಾಡ್ತಾರೆ. ಇದನ್ನೆಲ್ಲನೂ ಕೂಡ ಶನಿನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಶನಿನ ಆರಾಧನೆ ಮಾಡಿಲ್ಲ ಅಂದರೆ ಕೆಟ್ಟದನ್ನೇ ಮಾಡ್ತಾ ಕೂತ್ಕೊಳ್ತೇವೆ. ಬುಧ ಗ್ರಹ ರಾಶಿ ನೋಡೋದ್ರಿಂದ, ಬುಧನೂ ಶನಿನ ರಾಶಿ ನೋಡೋದ್ರಿಂದ ಧರ್ಮ ಕರ್ಮಾಧಿಪತಿ ಹೆಂಗಾರ ಮಾಡಿ ಬೇಗ ದುಡ್ಡು ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ತಾರೆ ಬುಧ ರಾಶಿ ನೋಡೋದ್ರಿಂದ. ಆದರೆ ರಾಶಾಧಿಪತಿನ ಕೆಟ್ಟು ಕೆರಡಿದಾನೆ. ಕೋಟಿ ದುಡ್ಡಿನ ಮಾತಾಡ್ತಾರೆ. ಕೋಟಿ ದುಡ್ಡು ಬರ್ತಾ ಇಲ್ಲ 100%. ಎಲ್ಲ ಬಿಲಿಯನ್ ಗಟ್ಟಲೆ ಮಾತಾಡ್ತೀರಾ, ದುಡ್ಡು ಬರಲ್ಲ 100%. ಶುಕ್ರ ಗ್ರಹ ತುಂಬ ಚೆನ್ನಾಗಿದ್ದಾನೆ. ಶುಕ್ರ 9th ಲಾರ್ಡಲ್ಲಿದ್ದಾನೆ. ಆದರೂ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಇರುತ್ತಿಲ್ಲ. ಊರ ಕಡೆ ಚಿಂತೆ ಆಗುತ್ತೆ, ಊರ ಕಡೆ ಹೋಗೋಣ ಅನಿಸುತ್ತೆ, ಮತ್ತು ಕೋಟ್ಯಾಧೀಶ ಬರಬೇಕಂತೆ. ಊರ ಕಡೆಗೆ ಶುಕ್ರ ಗ್ರಹನೂ ಕೇತು ಗ್ರಹನೂ ಒಟ್ಟಿಗೆ ಇರೋದ್ರಿಂದ ಊರಿಗೆ ಹೋಗ್ಬೇಕಾದ್ರೆ ಸಾಲ ಮಾಡೋರು ಕೂಡ ಕಾರಲ್ಲಿ ಹೋಗ್ಬೇಕು ಅನಿಸುತ್ತೆ. ಅಂಥ ಯೋಗವನ್ನು ಕೊಡ್ತಾನೆ. ಯಾಕಂದರೆ ಬುಧ ಮತ್ತು ಕೇತು ಗ್ರಹ ಚೆನ್ನಾಗಿರ್ಬೇಕು ಅಂತ ಹೇಳುತ್ತೆ. ಊರಲ್ಲಿ ಅದರ ಜಾತ್ರೆ, ಇನ್ನೊಂದು ಹಬ್ಬ ಹರಿದಿನಾದ್ರೂ ದುಡ್ಡು ಕೊಡಬೇಕು ಅನಿಸುತ್ತೆ ಭಾಳ ವಿಶೇಷವಾಗಿ. ಯಾಕಂದರೆ ಕೇತು ಗ್ರಹ ಇರೋದ್ರಿಂದ ಆ ಥರದ್ದೆಲ್ಲ ಕೇಳ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ, ದುಡ್ಡು ಬರುತ್ತೆ. ಆದರೆ ದುಡ್ಡು ಟರ್ನ್ ಓವರ್ ಆಗುತ್ತೆ, ನಿಮ್ಮ ಹತ್ರ ನಿಲ್ಲಲ್ಲ ಅಷ್ಟೇ. ಶನಿ ರಾಶಿ ನೋಡೋದ್ರಿಂದ ದುಡ್ಡು ಬರುತ್ತೆ, ಬುಧ ಗ್ರಹನೂ ರಾಶಿ ನೋಡೋದ್ರಿಂದ ದುಡ್ಡು ಬರುತ್ತೆ. ರಾಶಾಧಿಪತಿ 2ನೇ ಮನೆಗೆ ಬಂದು ಅವನು ದುಡ್ಡನ್ನು ಕೊಡ್ತಾನೆ, ಆದರೆ ಅಷ್ಟೇ ಬೇಗ ಕಿತ್ಕೊತಾನೆ. ಗುರುಗ್ರಹ ದುಡ್ಡನ್ನು ಕಿತ್ಕೊಳ್ಳೋದ್ರಲ್ಲಿ ಪಂಟ, ಖಂಡಿತ ಕೂಡ ದುಡ್ಡು ಹೊಂಟೋಗುತ್ತೆ. ಧನುಸು ರಾಶಿಯವರಿಗೆ ಪ್ಲಾಬ್ರಮ್ ಮೇಲೆ ಪ್ಲಾಬ್ರಮ್ ಬರುತ್ತೆ. ಹಾಗಾಗಿನೇ ಬಿ ಅನ್ನೋ ಅಕ್ಷರ ಧನುಸು ರಾಶಿ ಆಗಿರ್ತದೆ. ಮತ್ತು ಅದರಿಂದ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಭಾಳ ವೈಬ್ರೇಷನ್ನು. ಬಿ ಅನ್ನೋ ಅಕ್ಷರದವರಿಗೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಕಂಡು ಬರುತ್ತೆ. ಇದಕ್ಕೆಲ್ಲ ಆಲಂಗುಡಿ ಗುರು ಟೆಂಪಲ್ನ ಆರಾಧನೆ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ದುಡ್ಡು ಮಾತ್ರ ಸಖತ್ ಬರುತ್ತೆ ಧನುಸು ರಾಶಿಗೆ. ಆದರೆ ಬೇರೆ ಶಾರ್ಟ್ಕಟ್ಟಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳನ್ನು ಬರೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ಆಲಂಗುಡಿ ಗುರು ಟೆಂಪಲ್ಲು, ಹಳ್ಳಿ ಮರ, ನಿಮ್ಮ ಮನೆ ಆದಷ್ಟು ಯೆಲ್ಲೋ ಕಲರ್ ಬಟ್ಟೆ, ಯೆಲ್ಲೋ ಕಲರ್ ಬೆಡ್ಶೀಟು, ಯೆಲ್ಲೋ ಕಲರ್ ಯೂಸ್ ಮಾಡೋದು, ಅತಿ ಹೆಚ್ಚು ಚಿತ್ರಾನ್ನ ಮಾಡಿ ದಾನ ಮಾಡೋದು ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಕೊಡುತ್ತೆ. ಚಿತ್ರಾನ್ನವನ್ನು ಎಷ್ಟು ದಾನ ಮಾಡ್ತಿರೋ ಅಷ್ಟು ಒಳ್ಳೆಯದು. ಅವನು ಗುರು ಕಟಕ ರಾಶಿಲಿದ್ದಾನೆ. ಮಸರೊಡೆಯನ್ನು ದಾನ ಮಾಡೋದು ತುಂಬ ಪಾಸಿಟಿವ್ ಕೊಡುತ್ತೆ. ಮಸರೊಡೆ ಎಷ್ಟು ಕೊಡ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದು. ಯಾಕಂದರೆ ರಾಹು ಗ್ರಹ ಚಂದ್ರನ ಮೇಲಿಂದ ಮಸರೊಡೆನ ತುಂಬ ದಾನ ಮಾಡಿ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿರೋಕ್ಕಲ್ಲ ಮಸರೊಡೆಯಿಂದ ಲಾಭವನ್ನು ಕೊಡೋದು. ಮಸರೊಡೆ ಭಗವಂತನ ಕೃಪೆ, ಅದ್ಭುತವಾದ ದಿನ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಯಾಕಂದರೆ ಅಂಥ ಯೋಗವನ್ನು ದೇವ್ರು ಕೊಡ್ತಾನೆ. ಒಂದು ಧನುಸು ರಾಶಿಯವರಿಗೆ ಯಾವತ್ತೂ ಕೂಡ ಕಷ್ಟ ಬರಲ್ಲ, ಆದರೆ ದುಡ್ಡಿನಲ್ಲಿ ತುಂಬ ಸಮಸ್ಯೆಗಳು ಕಂಡು ಬರುತ್ತೆ. ಧನುಸು ರಾಶಿಗೆ ಕುಟುಂಬಾಧಿಪತಿ ಶನಿ 3ನೇ ಮನೆ ಶನಿ ಆದ್ದರಿಂದ ಸಂಬಂಧಿಕರುಗಳಿಂದ ನೀವು ನೆಮ್ಮದಿಗಿರೋಕ್ಕಾಗಲ್ಲ. ಸಂಬಂಧಿಗಳು ಒಂದಲ್ಲ ಒಂದು ಸಮಸ್ಯೆ ಕೊಡ್ತವೆ, ಕಷ್ಟಗಳನ್ನ ಕೊಡ್ತವೆ. ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕಷ್ಟಕ್ಕೆ ಹೊಣೆ ಯಾರಪ್ಪ ಅಂದರೆ ಅವನೇ ಗ್ರಹನೇ, ಶನಿ ಗ್ರಹನೇ ಆಗಿರ್ತಾನೆ. ಶನಿನ ನೀವು ಆರಾಧಿಸಿದಷ್ಟು ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಶನಿ 4ನೇ ಮನೇಲಿ ಸುಖ ಸ್ಥಾನದಲ್ಲೇ. ಧನುಸು ರಾಶಿಯವ್ರ ಮನೇಲಿ ಕಾರ್ ತಗೊಳೋದು, ಮೊಬೈಲ್ ತಗೊಳೋದು, ಲ್ಯಾಪ್ಟಾಪ್ ತಗೊಳೋದು, ಕಂಪ್ಯೂಟರ್ ತಗೊಳೋದು, ಈ ಥರದ್ದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಸುಖ ಸ್ಥಾನದಲ್ಲಿ ಶನಿ ಇದ್ದರೆ ಇದನ್ನೆಲ್ಲವೂ ಕೂಡ ಖರೀದಿ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಖರೀದಿ ಮಾಡ್ತೀರಾ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ತುಂಬ ಒಳ್ಳೆಯದಾಗಲಿ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ದೇವರು ನಿಮ್ಮನ್ನು ಕಾಪಾಡ್ತಾನೆ. ನನಗೆ ತಿಳಿದಿರೋ ಪ್ರಕಾರ ದೇವರಲ್ಲಿ ನೀವೆಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ನಿಮ್ಗೆ ತಿಂಕೆ ಮಾಡಿರಕ್ಕಲ್ಲ ಅಂಥ ಯೋಗಗಳನ್ನ. ದಿಢೀರ್ನ ಶ್ರೀಮಂತರನ್ನು ಆಗ್ಬೋದು ಧನುಸು ರಾಶಿಯವರು, ದಿಢೀರ್ನ ಅರೆಸ್ಟ್ ಕೂಡ ಆಗ್ಬೋದು, ಜೈಲಿಗೆ ಹೋಗ್ಬೋದು. ಯಾಕಂದರೆ ಶನಿ 4ನೇ ಮೇಲಿದ್ದಾಗ ಅರೆಸ್ಟ್ ಮಾಡ್ತಾರೆ. ಸಂಜೆ 6 ಗಂಟೆ ಮೇಲೆ ಏನಾದ್ರು ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು, ಟರ್ನ್ ಓವರ್ ಮಾಡೋಕ್ಕೋದ್ರೆ ಅರೆಸ್ಟ್ ಆಗ್ತಾರೆ. ಅಪ್ಪಿತಪ್ಪಿ ಆ ಥರ ಕೇಸು ಕೋರ್ಟಿಗೆ ಹೋಗದಿರೋ ಥರ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಶನಿನೂ ನೋಡೋದು, ಬುಧನೂ ನೋಡೋದು ಒಳ್ಳೆಯದಲ್ಲ. ಯಾಕಂದರೆ ಇಬ್ಬರು ಕೂಡ ಬುದ್ಧಿಕಾರಕ ಮತ್ತು ನ್ಯಾಯಕಾರಕ ನೋಡಿದಾಗ, ಬುದ್ಧಿನ ನ್ಯಾಯನಂದಾಗ ಖಂಡಿತಲೂ ಕೂಡ ಪ್ರಾಬ್ಲಮ್ ಸಮಸ್ಯೆಗಳು ಕಾಣ್ಬೋದು.
ನೀವು ಆರಾಧನೆ ಮಾಡಬೇಕಾದ್ರು ನಲ್ಲಿ ಮರವನ್ನು ಆರಾಧನೆ ಮಾಡಿ, ಹಳ್ಳಿ ಮರವನ್ನು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು ಕೋರ್ಟ್ ಕೇಸಿಗೆ ಹೋಗ್ಬಾರ್ದ್ರೆ ಉಪ್ಪಿನಕಾಯಿ ದಾನ ಮಾಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಉಪ್ಪಿನಕಾಯಿ ಡಬ್ಬವನ್ನು ದಾನ ಮಾಡಿದ್ರೆ ಕೋರ್ಟ್ ಕೇಸಿಂದ ತಪ್ಪಿಸ್ಕೋಬೋದು. ಇಷ್ಟ ತನಕ ಈ ಧನುಸು ರಾಶಿ ನೋಡಿದ್ರೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಈ ವಾಸ್ತು ಕಿಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ, ಇದನ್ನೆಲ್ಲವೂ ಕೂಡ 100 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ ಬಾಕ್ಸ್ ಮಾಡಿಸಿ ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀನಿ. 100% ನನಗೆ ಬೇರೆ ಬೇರೆದು ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ, ಸಖತ್ ಪಾಸಿಟಿವ್ ಬಡಿ ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ, ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿ ಇಡಿ, ನಿಮ್ಮ ಲಕ್ಕನ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.